ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ಲೇಟ್ ಆಗಿದ್ದೆ, ಮತ್ತೆ ಲೇಟ್ ಆಗಿ ನೀರ್ ಬಿಟ್ಟಿದ್ರು. ಅದಕ್ಕೆ ನೀರಿನ ಕೆಲಸ ಎಲ್ಲಾನು ಕೂಡ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ಮತ್ತೆ ನನ್ಗೊಬ್ರು ಮೆಸೇಜ್ ಮಾಡಿದ್ರು, ಅಕ್ಕ ನಿಮ್ ಲೈಫ್ ಸ್ಟೋರಿ ಹೇಳಿ ಅಂತ. ನನ್ ಲೈಫ್ ನ ನಾನು ನೆನ್ಸ್ಕೊಂಡ್ರೆ ನನ್ನಷ್ಟು ಅನಿಷ್ಟ ದುರಾದೃಷ್ಟ ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಮ್ಮ ಅಪ್ಪನ ಫ್ಯಾಮಿಲಿಗೆ ನನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ಹೆಣ್ಣಾಗಿರೋದಕ್ಕೋಸ್ಕರ. ಮೊದಲನೇ ಮಗುನೇ ಹೆಣ್ಣಾಗಿದೆ ಅಂತ ಅನ್ಬಿಟ್ಟು ನಾನು ಯಾರು ಕೂಡ ಮುಟ್ಟಿರಲ್ಲ. ಹೆಣ್ಣುಡ ಬದಲು ಗಂಡು ಹುಟ್ಟಿದ್ರೆ ವಂಶನಾರು ಬೆಳೆಸ್ತಿದ್ದ ಅನ್ನೋ ಇಂಟೆನ್ಷನ್ ಅವ್ರಿಗೆ. ಮತ್ತೆ ನಾನ್ ಬೆಳೆದ್ಮೇಲೆ ನಾನು ಮೆಚೂರ್ಡ್ ಆಗಿದಾಗ್ಲೂ ಕೂಡ ನನ್ ಯಾರು ಆರೈಕೆ ಮಾಡಿಲ್ಲ ಕರೆಕ್ಟ್ ಆಗಿ. ನನ್ ಮಗಳು ಮೆಚೂರ್ಡ್ ಆಗಿದ್ದಾಳೆ, ಅವಳಗ್ ಫಂಕ್ಷನ್ ಮಾಡ್ಬೇಕು, ಅವಳಗ್ ಹೊಸ್ಕೆ ಹಾಕ್ಬೇಕು ಅನ್ನೋ ಯಾರಿಗೂ ಕೂಡ ಯೋಚನೆನೇ ಇರ್ಲಿಲ್ಲ. ನನಗೆ ಒನ್ ಟೈಮ್ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಯಾವ ರೀತಿ ಅಂತಂದ್ರೆ 2 ಮಣ್ಣಿಗೂ ಸ್ವಾಧೀನ ಇರಲ್ಲ, ಆ ರೀತಿ ಆಕ್ಸಿಡೆಂಟ್ ಆಗಿರುತ್ತೆ. ನನ್ ನಿಲ್ಸಕ್ ಒಬ್ರು ಬೇಕಿತ್ತು, ಕೂರ್ಸಕ್ ಒಬ್ರು ಬೇಕಿತ್ತು. ಆ ರೀತಿ ಪರಿಸ್ಥಿತಿಲಿ ಇದ್ದಾಗ್ಲೂ ಕೂಡ ನನ್ನ ಯಾರು ಕೂಡ ನೋಡ್ಕೊಂಡಿಲ್ಲ. ಅವ್ರ ಮನೇಲಿ ಇದೀನಿ ಅನ್ನೋ ಒಂದು ಉದ್ದೇಶದಲ್ಲಿ ನನ್ನ ಟ್ರೀಟ್ ಮಾಡ್ತಿದ್ರೆ ಹೊರತು ನನ್ನ ಮೇಲೆ ಪ್ರೀತಿಗೋಸ್ಕರ, ನನ್ನ ಮೇಲೆ ಕಾಳಜಿಗೋಸ್ಕರ ಯಾರು ಚೆನ್ನಾಗಿ ನೋಡ್ಕೊಂಡಿಲ್ಲ ನನ್ನ. ಮತ್ತೆ ನನ್ಗೇನಾದ್ರೂ ಜ್ವರ ಬಂದ್ರೆ, ಹುಷಾರ್ ತಪ್ಪಿದ್ರೆ ನಾಟಕ ಮಾಡ್ತಿದ್ದಾಳೆ ಅಂತಾನು ಅಂದಿದ್ದಾರೆ ನನ್ಗೆ. ನನ್ ಮೂಗಲ್ಲಿ ದುರ್ಮಾಂಸ ಆದಾಗ್ಲೂ ಕೂಡ 1 ತಿಂಗಳು 2 ತಿಂಗಳು ಮೆಡಿಸನ್ ತಗೊಂಡಿರ್ತೀನಿ. ಯಾಕೆ ಅಂತಂದ್ರೆ ಡಾಕ್ಟರ್ ಅಂದಿರ್ತಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಆಪರೇಷನ್ ಏನು ಬೇಡ ಅಂತ. ಆದ್ರೆ ನಮ್ ಫ್ಯಾಮಿಲಿ ಇರೋರು ಡಾಕ್ಟರ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತಾನು ಕೂಡ ಹೇಳ್ತಾರೆ. ಅವತ್ತು ಅವರು ಡಾಕ್ಟರ್ಗೆ ಆ ರೀತಿ ಹೇಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ ದುರ್ಮಾಂಸ ಎಲ್ಲಾನು ಕೂಡ ಕ್ಲಿಯರ್ ಆಗೋದು, ನನ್ ಮೂಗೆಲ್ಲ ಚೆನ್ನಾಗೇ ಇರ್ತಿತ್ತು. ಅವತ್ತು ನಮ್ ಫ್ಯಾಮಿಲಿ ಅವರು ಆ ರೀತಿ ಹೇಳಿಲ್ಲ ಅಂದಿದ್ರೆ. ಮತ್ತೆ ನನ್ನ ಯಾವತ್ತು ಕೂಡ ಆ ಮನೆ ಹಿರಿಮಗಳು ಅಂತ ಯಾರು ಕೂಡ ಭಾವಿಸಿಲ್ಲ. ಮತ್ತೆ ನಮ್ಮ ಅಪ್ಪ ಅಮ್ಮ ದೂರ ಆದ್ಮೇಲೆ ಆ ಮನೆ ಕೆಲ್ಸದೊಳಾಗ್ಬಿಟ್ಟೆ ನಾನು. ನಮ್ಮಮ್ಮ ಹೋದ್ಮೇಲೆ ಅವ್ರು ಕೊಡ್ತಿದ್ದ ಕಷ್ಟಕ್ಕೆ ನಾನು ಬದುಕಲೇಬಾರ್ದು, ನಾನು ಜೀವಂತವಾಗಿದ್ರೇನೆ ತಾನೇ ಇವ್ರು ಇಷ್ಟು ಕಷ್ಟ ಕೊಡೋದು ಅನ್ನೋಂಗೆಲ್ಲಾನು ಯೋಚನೆ ಮಾಡಿದೀನಿ ನಾನು. ಆದ್ರೆ ನನ್ಗೆ ಒಂದಂತೂ ಯೋಚನೆ ಇತ್ತು, ಇವ್ರಂತೂ ನನ್ನ ಜೀವನನ ರೂಪಿಸಲ್ಲ ಅನ್ನೋದು ನನಗೆ. ಮತ್ತೆ ಆ ಹೋಲ್ ಮನೆ ಜವಾಬ್ದಾರಿ ಎಲ್ಲಾನು ಕೂಡ ನನ್ ಮೇಲೆ ಇತ್ತು. ಯಾಕೆ ಅಂತಂದ್ರೆ ಅಲ್ಲಿ ಯಾರು ಕೂಡ ಇರ್ಲಿಲ್ಲ. ನಮ್ಮ ಅಜ್ಜಿ, ನಮ್ಮ ಅಪ್ಪ, ನನ್ನ ತಮ್ಮನು ಕೂಡ ಹೊರಗಡೆ ಓದ್ತಿದ್ದ. ಇನ್ನು ನಮ್ಮ ಅಜ್ಜಿ ನಮ್ಮ ಅಪ್ಪನ ನಾನೇ ನೋಡ್ಕೊಬೇಕಿತ್ತು. ಮತ್ತೆ ನಮ್ಮ ಅಪ್ಪನ್ಗೆ ಆಗ್ಲಿ ನಮ್ಮ ಅಜ್ಜಿಗೆ ಆಗ್ಲಿ ಇಬ್ರಲ್ಲಿ ಯಾರಾದ್ರೂ ಹುಷಾರ್ ತಪ್ಪಿದ್ರು ಕೂಡ ಯಾರು ಬಂದು ನಮ್ಮ ಅಪ್ಪನ ನಮ್ಮ ಅಜ್ಜಿನೂ ನೋಡ್ಕೊಂತಿರ್ಲಿಲ್ಲ. ನಮ್ಮ ಅಜ್ಜಿಗೂ ನಮ್ಮ ಅಪ್ಪನ್ಗೆ ಅಷ್ಟೆಲ್ಲಾನು ಕೂಡ ಸೇವೆ ಮಾಡಿ ಕೊನೆಯದಾಗಿ ನೀನ್ ಏನ್ ಮಾಡಿದ್ಯೆ, ಏನ್ ಮಟ್ಟಿದ್ಯೆ ಅಂತಂದಾಗ ಯಾರ್ ತಾನೇ ಆ ಮಾತನ್ನ ಸಹಿಸ್ಕೊಂತಾರೆ ನೀವೇ ಹೇಳಿ. ನಮ್ ಸ್ಕೂಲ್ ಅಲ್ಲಿ ನಾನು ಓದೋದಕ್ಕಾಗ್ಲಿ ಅಥವಾ ನಾನು ಏನಕ್ಕಾನೋ ಒಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದ್ರೆ ನಮ್ಮ ಮನೇಲಿ ಒಬ್ರು ಕೂಡ ನನ್ನ ಎಂಕರೇಜ್ ಮಾಡ್ತಿರ್ಲಿಲ್ಲ. ನನ್ನ ಎಜುಕೇಶನ್ ಜರ್ನಿ ಏನಿದೆ ಅದು ಹಾಳಾಗಕ್ಕೆ ನಮ್ಮ ಮನೆಯವರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗ್ ಒಂದ್ ಮಾತ್ರ ಗೊತ್ತಿತ್ತು, ನಮ್ಮ ಫ್ಯಾಮಿಲಿ ಅವರು ನನ್ನ ಕೊನೆ ಗಂಟ ಉಳಿಸ್ಕೊಳ್ಳಲ್ಲ, ಯಾವ್ದಾದ್ರು ಎಡಾಂತರದಲ್ಲಿ ನಾನು ಕಳಿಸ್ತಾರೆ ಅನ್ನೋದು ನನ್ಗೆ ಪಕ್ಕಾ ಗೊತ್ತಿತ್ತು. ಅವ್ರುಗಳು ಯಾರ ಮೇಲೋ ಕೋಪ ತೀರ್ಸ್ಕೊಳ್ಳೋದಿಕ್ಕೆ ನನ್ನ ಮೇಲೆ ಕೋಪ ತೀರ್ಸ್ಕೊಂತಿದ್ರು. ಒಂದ್ ಹೆಣ್ಣು ಅಂತಾನು ಕೂಡ ನೋಡ್ತಿರ್ಲಿಲ್ಲ. ಆ ತರ ಸತ್ತೋಗ್ಬೇಕು ಅನ್ನೋಷ್ಟೆಲ್ಲಾನು ನನಗೆ ನೋವು ಕೊಟ್ಟಿದ್ದಾರೆ. 11 ವರ್ಷದಿಂದ ಅಷ್ಟೆಲ್ಲಾ ನೋವುಗಳನ್ನ ತಡ್ಕೊಂಡು ಇಲ್ಲ ಅಂದಿದ್ರೆ ನನ್ಗಿಂತ ಒಳ್ಳೆ ಬದುಕು ನಿಜ ಸಿಕ್ತಿರ್ಲಿಲ್ಲ. ನಮ್ ತಾತ ಸತ್ತಿ 4ನೇ ದಿನಕ್ಕೆ ನಾನ್ ಹುಟ್ತೀನಿ. ನನ್ನ ಬುದ್ಧಿ ಬಂದ್ಮೇಲೆ ನನ್ಗೆ ಹೇಳೋದು ಒಂದೇ ಮಾತು, ಅವರು ನೀನ್ ಹುಟ್ಟಿ ಅಂತಾನೆ ನಮ್ ತಾತನ್ ಕಿತ್ಕೋಬಿಟ್ಟೆ, ಅನಿಷ್ಟ ನೀನು ಅಂತಾನು ಅಂದಿರೋರು ಇದಾರೆ. ಅವ್ರಿಗೆ ನಾನು ಇಷ್ಟ ಇಲ್ಲ ಅಂದ್ರೂ ಕೂಡ ನಾನು ಅವ್ರಿಗೆ ಒಳ್ಳೇದ್ ಮಾಡ್ತೀನಿ. ಬಟ್ ಅವ್ರಿಗೆ ನನ್ ಕಂಡ್ರೆ ಆಗೋದು ಇಲ್ಲ, ನಾನು ಅವ್ರ ಕಣ್ಣಿಗೆ ಕೆಟ್ಟೋಳಾಗೆ ಕಾಣೋದು.